ಸಾವಯವ ಕೃಷಿಕರು ಪತ್ರಕರ್ತರು ಡಾಕ್ಟರ್ ಶ್ರೀ ನಾಗೇಶ್ ರಾಗಿಮುದ್ದನಹಳ್ಳಿ ರವರ ಸಾರಥ್ಯದಲ್ಲಿ ಪಾಂಡವಪುರ ತಾಲೂಕಿನ ಗೊಮ್ಮನಹಳ್ಳಿ ಗ್ರಾಮದ ಸಾವಯವ ಕೃಷಿಕರು ಮಲೆನಾಡು ಗಿಡ್ಡ ತಳಿಯ ಹಸುಗಳ ಸಾಕಾಣಿಕೆದಾರರಾದ ರೈತ ಕಾಂತರಾಜು ರವರ ಜೊತೆ ಹಸು ಸಾಕಾಣಿಕೆ ಮತ್ತು ತೆಂಗು ಬಾಳೆ ಅಡಿಕೆ ತೋಟದ ಬಗ್ಗೆ ವಿವರವಾಗಿ ರೈತರಿಗೆ ಮಾಹಿತಿ ನೀಡಿದ ಮುಂದುವರೆದ ಭಾಗ ರೈತ ಕಾಂತರಾಜು ರವರ ಸಂದರ್ಶನ ನಿಮ್ಮ ಮುಂದೆ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಕಾಂತರಾಜು ತೋಟದಲ್ಲಿದ್ದೀವಿ. ಈಗ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಕಾಂತರಾಜು ಅವರೇ. ನಮಸ್ಕಾರ. ಯಾವ ಊರು ತಾವು? ಕೊಂಡಳ್ಳಿ. ನೋಡಿ, ಈಗ ನಾವು ಅವ್ರ ತೋಟಕ್ಕೆ ಬಂದಿದ್ದೀವಿ. ಯಾಕೆ ಇವ್ರನ್ನ ನಾವು ಅವ್ರ ತೋಟಕ್ಕೆ ಬಂದಿದ್ದೀವಿ ಅಂತಂದರೆ, ಅವರು ಸಾವಯವ ಕೃಷಿಕರು ಅನ್ನೋದು ಈ ಪಾಂಡವಪುರ ತಾಲೂಕಿನಲ್ಲಿ ಅವರು ಒಂದು ಪ್ರಸಿದ್ಧರು. ಹಾಗಾಗಿ ಅವ್ರ ತೋಟಕ್ಕೆ ನಾವು ಬಂದಿದ್ದೀವಿ. ಅವರು ಏನೇನು ಬೆಳೆಗಳನ್ನ ಮಾಡಿದ್ದಾರೆ, ಕಾಂತರಾಜು ಅವರು ಏನೇನು ಬೆಳೆಗಳನ್ನ ಮಾಡಿದ್ದಾರೆ? ಸದ್ಯಕ್ಕೆ ಬಾಳೆ, ಅಡಿಕೆ, ತೆಂಗು ಮಾಡಿದ್ದೀವಿ. ಈಗ ಅಷ್ಟೇ ಮಾಡಿದ್ದಾರೆ. ಈಗ ಎಷ್ಟು ವರ್ಷ? ಈಗ ಒಂದು ಪುಟ್ಟು ಗಿಡಗಳಿದ್ದಾವೆ, ದೊಡ್ಡದು ಇದ್ದಾವೆ. ಯಾಕೆ ನೀವು ಪುಟ್ಟದ್ದು ಇನ್ನೊಂದು ದೊಡ್ಡದು ಈ ಥರದ್ದು ಮಾಡಿದ್ದೀವಿ? ನಮಗೆ ನೀರು ಒಂದು ಸ್ವಲ್ಪ ಕಡಿಮೆ ಬೋರ್ಗಳಲ್ಲಿ, ಅದರಿಂದ ಒಂದು ಅರ್ಧ ಎಕರೆ ಒಂದು ಸಾರಿ 2 ವರ್ಷದ ಗಿಡ ಒಂದು ಅರ್ಧ ಎಕರೆ ಇದೆ. ಈಗ 1 ವರ್ಷದ್ದದೆ, ಈ ವರ್ಷ ನೆಟ್ಟಿರೋದದೆ. ಹಂಗೆ ಒಂದು ಬ್ಯಾಚ್ ಸ್ವಲ್ಪ ಮಾಡ್ಕೊಂಡು ಮಾಡ್ತಾವೆ. ನೀರು ತೊಂದರೆ ಆದ್ರಿಂದ ಆ ಥರ ಮಾಡ್ಕೊಂಡಿವಿ. ಈಗ ಇವತ್ತಿನ ಯುಗದಲ್ಲಿ ಎಲ್ಲರೂ ಮೆನ್ಯೂರ್ನ ಬಳಸಿ ನಾವು ಗಿಡಗಳನ್ನ ಬೆಳಿಬೇಕು, ತುಂಬ ಫಾಸ್ಟಾಗಿ ಬೆಳಿಬೇಕು ಅಂತ ಕಾಲದಲ್ಲಿ ನೀವು ಯಾಕೆ ಸಾವಯವ ಕೃಷಿಯನ್ನು ಬಳಸಬೇಕು ಅಥವಾ ಆ ಕೃಷಿಯನ್ನು ಮಾಡಬೇಕು ಅಂತ? ನಮಗೆ ಸಾವಯವ ಕೃಷಿ ಮಾಡೋದ್ರಿಂದ ಅವಕ್ಕಿಂತ ಚೆನ್ನಾಗಿ ನಮ್ಮದು ಇದೆಲ್ಲ 1 ವರ್ಷದ ಗಿಡ, ಅದು 2 ವರ್ಷದ ಗಿಡ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ. ನಾವು ಒಂದು ತಿಂಗಳಿಗೊಂದ್ಸರಿ ಜೀವಾಮೃತ ಹಾಕ್ತೀವಿ. ಜೀವಾಮೃತ ಹಾಕಿ ತೋಟ ಉಳಿಸಿಕ್ಕಿಲ್ಲ. ಅಲ್ಲೇ ಮೇವೆಲ್ಲ ಬೇಕಾದ್ರೆ ದನಿಗೆ ಮೇವು ಕುಯ್ಕೊತೀವಿ, ಅಲ್ಲೇ ಕಟ್ಕೊಂಡು ಬೀಸ ಹಾಕ್ತೀವಿ. ಆಮೇಲೆ ಕುರಿ ಗೊಬ್ಬರ ಹಾಕ್ತೀವಿ. ಅದರಿಂದ ನಮ್ಗೆ ಗೊಬ್ಬರ ಇರೋದ್ರಿಂದ ನಾವು ಯಾವುದೇ ರಾಸಾಯನಿಕ ಬಳಸ್ತಾನೆ ಬರ್ತವೆ. ಈಗ ಎಷ್ಟು ಗಿಡಗಳಿದೆ? ಈಗ ಅಡಿಕೆ ಗಿಡ ಎಷ್ಟಿದೆ, ತೆಂಗಿನ ಗಿಡ ಎಷ್ಟು? ಈಗ ಅಡಿಕೆ ಗಿಡ ಒಂದು 1100 ಇದೆ. ತೆಂಗಿನ ಗಿಡ ಒಂದು 50. ತೆಂಗಿನ ಗಿಡ 50. ಈಗ 50 ಗಿಡದಲ್ಲಿ ಎಷ್ಟು ಲಾಭವನ್ನು ನಿರೀಕ್ಷೆ ಮಾಡ್ತೀವಿ? ನಮಗೆ ಒಂದು 6ರಿಂದ 7 ಸಾವಿರ ಕಾಯ್ತು. 6ರಿಂದ 7 ಅಲ್ಲ, 50ಗೆ ಅದನ್ನು ಗ್ರಾಸ್ ಅಮೌಂಟ್ ಅಂದರೆ ಒಟ್ಟಿಗೆ ಅಮೌಂಟ್ ಎಷ್ಟು? ಪೇಮೆಂಟು ರೈಟ್ ಇದ್ದಂಗೆ ಅದು ಒಂದು ಸಮಯ ಇರ್ತದೆ, ಜಾಸ್ತಿನೂ ಆಗ್ಬೋದು ಕಮ್ಮಿನೂ ಆಗ್ಬೋದು. ಈಗ ನೀವು ವ್ಯವಸಾಯ ಬಿಟ್ಟು ಬೇರೆ ಏನು ಮಾಡ್ತೀರಾ? ವ್ಯವಸಾಯ ಬಿಟ್ಟರೆ ಅದೇ ನಾವು ಹಸುಗಳು, ಫಾರಮು, ಅದು ಟೋಟಲಿ ಈಗ ಕೃಷಿ ಅಂತ ಹೇಳ್ತೀವಿ. ಈಗ ನಾವು ಇನ್ನೊಂದು ನೋಡ್ತಾ ಇದ್ದೀವಿ. ಈಗ ಅಲ್ಲಿ ನಾವು ಈಗ ಇಲ್ಲಿ ಬಂದು ಒಂದು ಬಾವಿ ತೋರಿಸಿದ್ರೆ ಇದು ನಿಮ್ಮ ಅಪ್ಪನ ಕಾಲದ್ದು ಹೇಳ್ತಿದ್ರು. ಈಗ ಇದೊಂದು ನಾವು ಈಗ ಬಾವಿಗೆ ಬಂದಿದ್ದೀವಿ. ಈ ಬಾವಿ ವಿಶೇಷ ಏನು? ಮತ್ತು ಈ ಬಾವಿ ನೀರನ್ನು ಎಲ್ಲ ಗಲೀಜಾ ಥರ ಕಾಣ್ತಾ ಇದೆ. ಇದೇನೇನು ಮಾಡ್ತಾ ಇದ್ದೀರಿ ನೀವೀಗ? ಇದು ನಾವು ಅಲ್ಲಿ ಫಾರಮ್ ಹತ್ರ ದನಿಂದು ತೊಪ್ಪೆ ಗಂಜ ಯಾವುದೇ ತೊಳೆದದ್ದು ನಮ್ಮ ಮೇಗಳು ತಾರಸಿ ಮೇಗಳು ನೀರು ಪ್ರತಿಯೊಂದು ನೀರು ಇಲ್ಲಿ ಬಾವಿ ಬೀಳಂಗೆ ಮಾಡೀವಿ. ನಮ್ಗೆ ನೀರು ಹಸಿ ಬೋರಲ್ಲಿ ಕಮ್ಮಿ, ಆದ್ದರಿಂದ ಆ ನೀರೆಲ್ಲ ಆಮೇಲೆ ಬೋರ್ ನೀರು, ಮನೆ ತೊಳೆ ಬೋರೆಲ್ಲ ನೀರೆಲ್ಲ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿಂದ ನಾವು 5 HP ಮೋಟ್ರ್ ಅದೇ 5 HP ಮೋಟ್ರಲ್ಲಿ ಜಮೀನಿಗೆಲ್ಲ ನೀರು ಹೊಡ್ಕೊತೀವಿ. ಗಂಜ ತೊಪ್ಪೆ ತೊಳೆದ ನೀರು ಪ್ರತಿಯೊಂದು ಈ ಬಾವಿ ಬಂದ್ಬಿಡ್ತೀವಿ. ನಮ್ಮ ಫಾರಮ್ ವ್ಯವಸಾಯಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಈಗ ಬೋರ್ ನೀರನ್ನು ಇಲ್ಲಿಗೆ ಬೋರ್ ನೀರು ಸಣ್ಣ ನಮ್ಮದು ಬೋರ್ ನೀರು ಸಿಂಗಲ್ ಫೇಸ್ ಮೋಟ್ರ್ 2 ಓಡ್ತವೆ, ಇದೊಂದು ಓಡ್ತಿದೆ. ಆ ನೀರೆಲ್ಲ ಇಲ್ಲಿಗೆ ಸ್ಟೋರ್ ಮಾಡ್ಕೊಂಡು ಇಲ್ಲಿಂದ 5 HP ಮೋಟ್ರಲ್ಲಿ ಜಮೀನು ಕೊಡ್ತೀವಿ. ಈಗ ನೀವು ಏನು ಹಸು ಪಾಂಪು ಎಲ್ಲ ತೊಳಿತೀರಿ ನೀರು, ಆ ಗಂಜಲ ಬಗ್ಗೆ ಎಲ್ಲ ಇಲ್ಲಿಗೆ ಬರೋದು. ಹಾಗಾಗಿ ನೀವು ಇದು ಒಂಥರ ಒಂದು ಈಗ ಇಲ್ಲಿಂದ ಪಂಪ್ ಮಾಡ್ತೀರಿ? ಇಲ್ಲಿಂದ ಜಮೀನು ಪಂಪ್ ಮಾಡಿ ನೀರು ಬಿಡ್ತೀವಿ. ಈಗ ಬೇಸಿಗೆನಲ್ಲಿ ನೀರು ಹೆಂಗಿರುತ್ತೆ? ಬೇಸಿಗೆಯಲ್ಲಿ ನೀರು ಕಮ್ಮಿ ನಮಗೆ. ಇದು ಕಾಲು ನೀರಿರೋದ್ರಿಂದ ಬಾವಿ ತುಂಬ್ಕೊಳ್ಳೋದೆ. ಈಗೇನು ಒಂದು 6 ತಿಂಗಳು ತುಂಬ್ದಂಗೆ ಇರ್ತದೆ. ಬೇಸಿಗೆ ನೀರು ಕಮ್ಮಿ ಆದ್ದರಿಂದ ಬೋರ್ಗಳ ನೀರು, ಮನೆ ತೊಗೊಳ್ಳೋ ನೀರು ಎಲ್ಲ ಪ್ರತಿಯೊಂದು ಇಲ್ಲಿ ಬಂದು ಸ್ಟೋರ್ ಆದಮೇಲೆ ನಾವು ಜಮೀನಿಗೆ ಹೊಡ್ಕೊತೀವಿ, ಮುಟ್ಕೊತೀವಿ. ಹಾಗಾಗಿ ಈ ನೀರು ತುಂಬಾ ಉತ್ಕೃಷ್ಟ. ಗೊಬ್ಬರ ನೀರು ಒಳ್ಳೆ ಎಲ್ಲ ಗಂಜ ಇದೆಲ್ಲ ವೇಸ್ಟ್ ಆಗ್ದಂಗೆ ಇಲ್ಲಿ ಬಂದಿದ್ರೆ ಜಮೀನು ಬರ್ತದೆ. ಇಲ್ಲಿ ಎಷ್ಟು ಜಮೀನಿದೆ ಒಟ್ಟು? ನಮಗೆ ಇಲ್ಲಿ ಒಂದು 1.5 ಎಕರೆ ಇದೆ. ಈ 1.5 ಎಕರೆನಲ್ಲೂ ತೋಟ ಅಡಿಕೆ ತಂಗಿ. ಮತ್ತೆ ಈಗ ನೀವು ರಾಗಿ ಭತ್ತ ಬೇರೆ ಕಡೆ ಚೆಲ್ಲಿದೆ. ಅದು ಮನೆಗಾಗೋಷ್ಟು ನೀವು ಸಾವಯವ ಕೃಷಿ? ಸಾವಯವ ಕೃಷಿ ಮನೆಗಾಗೋಷ್ಟು. ಅದಕ್ಕೆ ಯಾವ್ದು ಮೆನ್ಯೂರ್ ಏನು ಹಾಕಲ್ಲ, ಅದ್ಯಾವ್ದು ಮೆನ್ಯೂರ್ಗಳನ್ನ ಏನು ಬಳಸಲ್ಲ. ಹಾಗಾಗಿ ಟೋಟಲಿ ನೀವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀರಿ. ತುಂಬ ಖುಷಿ ಆಯಿತು. ಇವತ್ತಿನ ಜನ್ರೇಷನ್ನಲ್ಲಿ ಎಲ್ಲರೂ ನಾವು ಸಾವಯವ ಕೃಷಿಗೆ ಹೋಗಬೇಕು ಅನ್ನೋದನ್ನು ನಮ್ಮ ಹಿರಿಯರು ಈಗಾಗಲೇ ಇವ್ರಿಗೆ ಒಂದು 60 ಆಗಿದೆ ಅಂತ ನಾವು ಭಾವಿಸ್ತೀವಿ. ಅಷ್ಟು ವಯಸ್ಸಿನಲ್ಲೂ ನೀವು ಯುವಕರಿಗೆ ಮಾದರಿಯಾಗಿದ್ದೀರಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸೋಣ. ನಮಸ್ಕಾರ ಕಾಂತರಾಜ್ ಅವರೇ. ಈಗ ನಮ್ಮ ಎಲ್ಲ ಯೂಟ್ಯೂಬ್ನ ವೀಕ್ಷಕರಿಗೆ ಮತ್ತೊಂದು ಏನು ಹೇಳೋದಂದ್ರೆ, ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಬರಬೇಕು ಅನ್ನೋದಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.